ಹಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಇದು ಸೋಮವಾರದ ಸಂಚಿಕೆ ಆಗಿರುತ್ತೆ. ಇಲ್ಲಿ ಮೊದಲಿಗೆ ಗೌರಿಗೆ ಗಾಡಿ ಓಡಿಸೋದನ್ನು ಹೇಳ್ಕೊಡ್ಬೇಕು ಅಂತ ವಿವೇಕ್ ಹೋಗ್ತಾನೆ. ಹಾಗೆ ವಿವೇಕ್ ಅವರು ಗೌರಿ ನೀನು ಮೊದಲು ಗಾಡಿ ಓಡಿಸೋದನ್ನು ಚೆನ್ನಾಗಿ ಕಲ್ತ್ಕೋ, ಆಮೇಲೆ ಕಾರ್ ಓಡಿಸೋದನ್ನು ಕಲ್ತ್ಕೊಳ್ಳುವಂತೆ ಅಂತ ಹೇಳ್ತಾರೆ. ಅದಕ್ಕೆ ಕವಿ ಹೋಗಿ ಗೌರಿಗೆ ಗಾಡಿ ತಂದು ಕೊಡ್ತಾರೆ. ಗೌರಿ ಗಾಡಿ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನೋಡಿ ವಿವೇಕ್, ಗಾಡಿ ಓಡಿಸೋಕ್ಕೆ ಬರುತ್ತೆ ಅಂತ ಹೇಳಿದೆ, ಇವಾಗ ನೋಡಿದ್ರೆ ಈ ಥರ ಓಡಿಸ್ತಾ ಇದೆಯಾ, ಗಾಡಿ ಹೇಗೆ ಓಡಿಸೋದು ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹತ್ರಕ್ಕೆ ಹೋಗಿ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಗೌರಿ ಇಲ್ಲಿ ಕೈ ಹಿಡ್ಕೊಂಡ ತಕ್ಷಣ ವಿವೇಕ್ನ ನೋಡ್ತಾ ಇರ್ತಾರೆ. ಆಗ ವಿವೇಕ್ ಕೂಡ ಗೌರಿ ನೋಡ್ತಾ ಇರ್ತಾನೆ. ಇದನ್ನು ನೋಡಿದಂಥ ಪಕ್ಕದಲ್ಲಿದ್ದಂಥ ಕವಿ ಹೇಳ್ತಾರೆ, ನೀವು ಒಬ್ರೊಬ್ರು ಈ ಥರ ನೋಡ್ಕೊಂಡಿದ್ರೆ ಗಾಡಿ ಕಲ್ತ್ಕೊಳ್ಳೋದು ಯಾವಾಗ ಅಂತ ಕವಿಯವರು ತಮಾಷೆ ಮಾತಲ್ಲಿ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿ ವಿವೇಕ್, ಇಷ್ಟು ಸಾಕು ಇವತ್ತಿಗೆ, ನಾಳೆ ಹೇಳ್ಕೊಡ್ತೀನಿ ಬಿಡು ಅಂತ ಹೇಳ್ತಾನೆ. ಇನ್ನು ಮುಂದೆ ನೀನು ಇದೇ ಥರ ಗಾಡಿ ಓಡಿಸೋದನ್ನು ಕಲ್ತ್ಕೊಂಡ್ರೆ ಕಾರ್ ಓಡಿಸೋದನ್ನು ಬೇಗ ಕಲಿಬೋದು ಅಂತ ವಿವೇಕ್ ಹೇಳ್ತಾನೆ. ಅದಕ್ಕೆ ಗೌರಿ, ಆಯ್ತಪ್ಪ, ಆವಾಗಲಿಂದ ಹೇಳ್ತಾ ಇರ್ತೀರ ನೋಡಿ, ಇನ್ನು ಸ್ವಲ್ಪ ದಿನ ನಾನು ಎಷ್ಟು ಬೇಗ ಗಾಡಿ ಓಡಿಸೋದನ್ನು ಕಲ್ತ್ಕೊತೀನಿ, ಹಾಗೆ ಕಾರ್ ಡ್ರೈವ್ ಮಾಡೋದು ಕೂಡ ಕಲ್ತ್ಕೊತೀನಿ. ಹಾಗೆ ನೀವು ಇದೇ ರೀತಿ ನನಗೆ ಹೇಳ್ಕೊಡ್ತಾ ಇದ್ದರೆ ನಾನು ಇನ್ನೂ ಬೇಗ ಕಲಿತೀನಿ ಅಂತ ಗೌರಿ ಖುಷಿಯಿಂದ ಹೇಳ್ತಾಳೆ. ಅದಕ್ಕೆ ಕವಿ ಹೇಳ್ತಾರೆ, ಸರಿ ಆಯಿತು, ಇನ್ನೇನದಕ್ಕೆ, ಅಣ್ಣನೇ ಹೇಳ್ಕೊಡ್ತೀನಿ ಅಂತ ಅಂತಿದ್ದಾರಲ್ಲ, ಇನ್ನು ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ, ನಾನು ಆರಾಮಾಗಿರ್ತೀನಿ, ಬನ್ನಿ ಇಬ್ಬರು ಇವಾಗ ಮನೆಗೆ ಹೋಗೋಣ ಅಂತ ಕವಿ ಹೇಳ್ತಾರೆ. ಅದಕ್ಕೆ ಗೌರಿ ಇದ್ದವ್ರು ಹೇಳ್ತಾರೆ, ಮನೆಗೇನೋ ಹೋಗ್ತೀವಿ, ಆದರೆ ಮೂವರು ಒಟ್ಟಿಗೆ ಬಂದಿದ್ದೀವಲ್ಲ, ಅತ್ತೆ ಅಥವಾ ಮನೇಲಿ ಯಾರಾದರೂ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ರೆ ಏನು ಹೇಳೋದು ಅಂತಾಳೆ. ಅದಕ್ಕೆ ವಿವೇಕ್ ಇದ್ದವನು, ಏನಾದರೂ ಒಂದು ಹೇಳಿದ್ರಾಯ್ತು, ಬಾ ಒಳಗಡೆ ಹೋಗೋಣ ಅಂತ ಬರ್ತಾರೆ ಒಳಗಡೆ. ಈ ಕಡೆ ಸರಿತಾ ಇದ್ದವರು, ಮನೇಲಿ ಎಲ್ಲ ಕಡೆನೂ ಸ್ಪ್ರೇ ಇರೋದನ್ನು ನೋಡಿ, ಇದೇನಿದ್ದು ಎಲ್ಲ ಕಡೆನೂ ಸ್ಪ್ರೇ ಇದೆಯಲ್ಲ, ಇದು ಹೇಗೆ, ವಿವೇಕ್ ರೂಮಲ್ಲಿ ಇರಬೇಕಾಗಿರೋದು ಇಲ್ಲೆಲ್ಲ ಬಂದಿದೆಯಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಅವ್ರ ಅತ್ತೆ ಹೇಳ್ತಾರೆ, ವಿವೇಕ್ನ ಆವತ್ತಿನ ಪರಿಸ್ಥಿತಿ ನೋಡಿದ ಮೇಲೆ ಗೌರಿ ಈ ಥರ ಮಾಡಿದ್ದಾಳೆ. ಎಲ್ಲ ಕಡೆ ಅಂದರೆ ಅಡುಗೆ ಮನೆ, ಹಾಲು ಅಷ್ಟೇ ಅಲ್ಲ, ನಿನ್ನ ರೂಮು ಹಾಗೆ ನನ್ನ ರೂಮಲ್ಲೂ ಕೂಡ ಒಂದೊಂದು ಇಟ್ಟಿದ್ದಾಳೆ, ಹಾಗೆ ಆಫೀಸ್ನಲ್ಲೂ ಕೂಡ ಈ ಸ್ಪ್ರೇಗಳನ್ನು ಇಟ್ಟಿದ್ದಾಳೆ ಅಂತ ಹೇಳ್ತಾರೆ ಅಜ್ಜಿ. ಹಾಗೆ ಅಜ್ಜಿ ಮಾತು ಮುಂದುವರಿಸ್ತಾ, ಇವಾಗಲಾದರೂ ನಿನಗೆ ಗೊತ್ತಾಯ್ತಾ ಸರಿತಾ, ಗೌರಿ ಎಷ್ಟು ಒಳ್ಳೆ ಹುಡುಗಿ ಅಂತ, ಹಾಗೆ ವಿವೇಕ್ನ ಎಷ್ಟು ಕಾಳಜಿ ಮಾಡ್ತಾಳೆ, ಮತ್ತು ನಮ್ಮೆಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಂತ ಗೊತ್ತಾಯ್ತಾ. ಇಷ್ಟು ದಿನ ನಮಗೆ ಈ ಥರ ಐಡಿಯಾನೇ ಬಂದಿರಲಿಲ್ಲ, ವಿವೇಕ್ಗೆ ಯಾವಾಗ ಬೇಕಾದರೂ ಕೈಗೆ ಸಿಗೋ ಥರ ಇರಬೇಕು ಅಂತ ಈ ರೀತಿ ಕೆಲಸ ಮಾಡಿದ್ದಾಳೆ ಪಾಪ ಗೌರಿ ನಮ್ಮೆಲ್ರಿಗೋಸ್ಕರ ಇಷ್ಟೊಂದು ಸಹಾಯ ಮಾಡ್ತಿದ್ದಾಳೆ. ವಿವೇಕ್ನ ಎಷ್ಟು ಕಾಳಜಿ ಮಾಡ್ತಾಳೆ, ಆದರೆ ನಾವು ಅವಳಿಗೆ ಏನು ಸಹಾಯ ಮಾಡಿದ್ದೀವಿ, ಏನೂ ಇಲ್ಲ ಅಲ್ವಾ. ಅಷ್ಟೇ ಅಲ್ಲದೆ ಅವಳಿಗೋಸ್ಕರ ಏನಾದರೂ ಗಿಫ್ಟ್ ಕೊಡೋಣ ಅಂದ್ಕೊಂಡಿದ್ದೀನಿ ಸರಿತಾ ಅಂತ ಅತ್ತೆ ಹೇಳ್ತಾಳೆ. ಹಾಗೆ ಅತ್ತೆ ಮಾತು ಮುಂದುವರಿಸ್ತಾ, ಅವಳ ಹತ್ರ ಫೋನ್ ಇಲ್ಲ ಸರಿತಾ, ಈಗಿನ ಕಾಲದಲ್ಲಿ ಯಾರು ತಾನೇ ಫೋನ್ ಇಟ್ಕೊಂಡಿರಲ್ಲ, ಎಲ್ಲರ ಹತ್ರನೂ ಫೋನ್ ಇರುತ್ತೆ. ಆವತ್ತು ಬ್ಯಾಂಕ್ನವರು ಮನೆಗೆ ಬಂದಾಗಲೂ ಕೂಡ ನನ್ನ ಹತ್ರ ಫೋನ್ ಇಲ್ಲ, ನನ್ನ ಗಂಡನ ನಂಬರ್ ತಗೊಳ್ಳಿ ಅಂತ ಹೇಳಿದ್ಲು. ಇದನ್ನು ಕೇಳಿ ನನಗೆ ತುಂಬ ಬೇಜಾರಾಯಿತು, ಅದಕ್ಕೋಸ್ಕರ ನಾನು ಗೌರಿಗೆ ಒಂದು ಫೋನ್ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಸರಿತಾಗೆ ಹೇಳ್ತಾರೆ. ಅದಕ್ಕೆ ಸರಿತಾ ಹೇಳ್ತಾರೆ, ಗೌರಿ ಅವ್ರ ಮನೆಯವ್ರ ಜೊತೆ ಮಾತಾಡಬಾರ್ದು ಅನ್ನೋ ಉದ್ದೇಶದಿಂದ ಅಷ್ಟೇ ನಾನು ಫೋನ್ ಬೇಡ ಅಂತ ಹೇಳಿದ್ದು ಅಂತ ಅತ್ತೆ ಸೊಸೆ ಇಬ್ಬರು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮನೆ ಒಳಗೆ ಕವಿ, ಗೌರಿ ಹಾಗೂ ವಿವೇಕ್ ಎಲ್ಲರೂ ಬರ್ತಾರೆ. ಇದನ್ನು ನೋಡಿ ಸರಿತಾ ಕೇಳ್ತಾರೆ, ಇದೇನಿದು, ಎಲ್ಲರೂ ಒಟ್ಟಿಗೆ ಬರ್ತಿದ್ದೀರಾ, ಎಲ್ಲಿಗೆ ಹೋಗಿದ್ರಿ, ಎಲ್ಲರೂ ಒಟ್ಟಿಗೆ ಬರ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ ಸರಿತಾ. ಅದಕ್ಕೆ ಉತ್ತರವಾಗಿ ಗೌರಿ, ಅತ್ತೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ವಿವೇಕ್ ಆಫೀಸ್ಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಹಾಗೆ ಕವಿ ಅವರು, ನಾನು ಫ್ರೆಂಡ್ ಜೊತೆ ಹೊರಗೆ ಹೋಗಿದ್ದೆ ದೊಡ್ಡಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಸರಿತಾ ಇದ್ದರು, ಏನು ಎಲ್ಲರೂ ಒಂದೊಂದು ಥರ ಉತ್ತರ ಹೇಳ್ತಾ ಇದ್ದೀರಲ್ಲ, ಒಟ್ಟಿಗೆ ಹೇಗೆ ಬಂದ್ರಿ ಅಂತ ಮತ್ತೆ ಕೇಳ್ತಾರೆ. ಅದನ್ನು ಕೇಳಿ ಗೌರಿ ಹೇಳ್ತಾರೆ, ಅತ್ತೆ ನಾವು ದೇವಸ್ಥಾನದಿಂದ ಹೊರಗೆ ಸ್ವಲ್ಪ ದೂರ ಬಂದ್ವಿ, ಅಷ್ಟರಲ್ಲಿ ಎಲ್ಲರೂ ಸಿಕ್ಕಿದ್ರು, ಹಾಗೆ ಒಟ್ಟಿಗೆ ಬಂದ್ವಿ ಅಷ್ಟೇ ಅತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸರಿತಾ ಇದ್ದಳು, ಹೌದಾ ಸರಿ ಆಯಿತು ಅಂತ ಹೇಳಿಬಿಟ್ಟು, ಗೌರಿ ನಾನು ನಿನಗೆ ಏನೋ ಒಂದು ಕೊಡಬೇಕು ಅಂತ ಸರಿತಾ ಹೇಳ್ತಾರೆ. ಅದನ್ನು ಕೇಳಿ ಗೌರಿಗೆ ಶಾಕ್ ಆಗುತ್ತೆ. ಏನತ್ತೆ, ನೀವು ನನಗೇನೋ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನನಗಂತೂ ನಂಬೋಕ್ಕಾಗ್ತಿಲ್ಲ ಅತ್ತೆ, ನಿಜವಾಗ್ಲೂ ಏನು ಅಂತ ಹೇಳಿ ಅಂತ ಕೇಳ್ತಾಳೆ. ಸರಿತಾ ಬರ್ತೀನಿರು ಅಂತ ಒಳಗಡೆ ಹೋಗಿ ಫೋನ್ ತೊಗೊಂಡು ಬರ್ತಾರೆ. ಬಂದುಬಿಟ್ಟು, ತಗೋ ಇದು ನನ್ನ ಕಡೆಯಿಂದ ನಿನಗೆ ಒಂದು ಗಿಫ್ಟ್ ಅಂತ ಕೊಡ್ತಾರೆ ಗೌರಿ ಕೈಗೆ. ನಿನ್ನ ಹತ್ರ ಫೋನ್ ಇಲ್ವಲ್ಲ, ಅದಕ್ಕೆ ಕೊಡಬೇಕು ಅನ್ನಿಸ್ತು, ಹಾಗಾಗಿ ನಿನಗೆ ಫೋನ್ ಕೊಡ್ತಾಯಿದ್ದೀನಿ, ನೀನು ಇನ್ಮೇಲೆ ಆರಾಮಾಗಿ ಫೋನ್ ಯೂಸ್ ಮಾಡ್ಬೋದು,
ಅಂತ ಸರಿತಾ ಗೌರಿಗೆ ಫೋನ್ ಕೊಡ್ತಾರೆ. ಗೌರಿಗೆ ಇನ್ನೂ ನಂಬೋದಕ್ಕಾಗಲ್ಲ. ಅತ್ತೆ, ನೀವು ನನಗೆ ಕೊಡ್ತಿದ್ದೀರಾ? ನಿಜವಾಗ್ಲೂ ನೀವೇ ಅವತ್ತು ಫೋನ್ ಬೇಡ ಅಂತ ಹೇಳಿದ್ರಿ ತಾನೇ ಅತ್ತೆ, ಆದರೆ ಇವತ್ತು ಅಂತ ಕೇಳ್ತಾಳೆ. ಅದಕ್ಕೆ ಸರಿತಾ, ಹೌದು, ಅವತ್ತು ನಾನೇ ಹೇಳಿದ್ದು ಫೋನ್ ಬೇಡ ಅಂತ, ಆದರೆ ಇವತ್ತು ಕೂಡ ನಾನೇ ಹೇಳ್ತಿರೋದು ನೀನು ಫೋನ್ ಯೂಸ್ ಮಾಡು ಅಂತ ಸರಿತಾ ಹೇಳ್ತಾರೆ. ಗೌರಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ನಿಜವಾಗ್ಲೂ ಅತ್ತೆ, ನನ್ನ ಕೈಲಂತೂ ನಂಬೋದಕ್ಕೆ ಆಗ್ತಿಲ್ಲ, ಥ್ಯಾಂಕ್ಸ್ ಅತ್ತೆ ಅಂತ ಖುಷಿಯಿಂದ ಗೌರಿ ಹೇಳ್ತಾರೆ. ಇದನ್ನು ನೋಡಿ ಈ ಕಡೆ ಮನೆಯವರೆಲ್ರಿಗೂ ಆಶ್ಚರ್ಯ ಆಗುತ್ತೆ. ಹಾಗೆ ವಿವೇಕ್ ಕೂಡ ತುಂಬ ಆಶ್ಚರ್ಯ ಆಗುತ್ತೆ. ಅಮ್ಮ ಇಷ್ಟೊಂದು ಬದಲಾಗಿದ್ದಾರಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ನಾನೇ ಪುಣ್ಯವತ್ತಿಗೆ ಒಂದು ಫೋನ್ ಕೊಡ್ಸೋಣ ಅಂತ ಅಂದ್ಕೊಂಡೆ, ಆದರೆ ಇದನ್ನು ಹೇಳಿದ್ರೆ ಅಮ್ಮ ಎಲ್ಲಿ ಬೇಜಾರು ಮಾಡ್ಕೊತಾರೋ, ಯಾವ ಥರ ತಗೋತಾರೋ ಅಂತಂದ್ಬಿಟ್ಟು ಸುಮ್ಮನಾಗಿದ್ದೆ. ಅಷ್ಟರಲ್ಲಿ ಇವರೇ ಕೊಡಿಸಿದ್ರಲ್ಲ ಅಂತ ವಿವೇಕ್ ಕೂಡ ಒಳಗೊಳಗೆ ಖುಷಿ ಪಡ್ತಾ ಇರ್ತಾನೆ. ಇದನ್ನು ನೋಡಿ ಆಶಾ ಹೇಳ್ತಾರೆ, ನೋಡಿದ್ಯಾ ಗೌರಿ, ನಿನಗೋಸ್ಕರ ನಿಮ್ಮ ಅತ್ತೆ ಫೋನ್ ಕೊಡಿಸಿದ್ದಾರೆ, ಕೊನೆಗೂ ನಿನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ, ಅಷ್ಟೇ ಅಲ್ಲ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ, ನಿನಗೆ ಖುಷಿ ಆಯಿತಾ ಅಂತ ಕೇಳ್ತಾರೆ. ಅದಕ್ಕೆ ಸರಿತಾ ಹೇಳ್ತಾರೆ, ಹಾಗೇನೂ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಅವತ್ತು ವಿವೇಕ್ ಪರಿಸ್ಥಿತಿ ಹೇಗಿತ್ತು ಅಂತ ನಿಮಗೂ ಗೊತ್ತು, ಅದಕ್ಕೆ ಎಮರ್ಜೆನ್ಸಿಗೆ ಬೇಕಾಗುತ್ತಲ್ವಾ, ಅದಕ್ಕೋಸ್ಕರ ಫೋನ್ ಕೊಟ್ಟೆ ಅಷ್ಟೇ. ಇದನ್ನ ಬಿಟ್ಟು ಅವಳ ಮೇಲೆ ನನಗೆ ಯಾವ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಹಾಗೆ ನಾನು ಸೊಸೆ ಅಂತ ಕೂಡ ಒಪ್ಕೊಂಡಿಲ್ಲ ಅಂತ ಸರಿತಾ ಅವ್ರು ಹೇಳ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ನಿಂತಿದ್ದ ಮೋನಿಕನ್ಗೆ ತುಂಬ ಕೋಪ ಬರುತ್ತೆ. ಕೋಪಿಸ್ಕೊಂಡು ರೂಮ್ ಕಡೆ ಹೋಗ್ತಾಳೆ. ಇದನ್ನು ನೋಡಿ ಅನಿಕೇತ್ ಕೂಡ ಅವಳ ಹಿಂದೆನೇ ರೂಮ್ಗೆ ಹೋಗಿ, ಏನಾಯಿತು ಮೋನಿಕಾ, ಅಷ್ಟಕ್ಕೂ ಇದು ನಂದು ಹೊಸ ಫೋನು, ನಿನ್ನೆ ಅಷ್ಟೇ ತೊಗೊಂಡಿದ್ದು, ತಗೋ ಇದನ್ನು ನೀನೇ ಯೂಸ್ ಮಾಡು ಅಂತ ಮೋನಿಕನ್ಗೆ ಕೊಡೋದಕ್ಕೆ ಹೋಗ್ತಾನೆ. ಅದಕ್ಕೆ ಮೋನಿಕಾ, ಇದೆಲ್ಲ ನನಗೆ ಯಾಕೆ ಕೊಡ್ತಿದ್ದೀರಾ ಅನಿಕೇತ್ ಅಂತ ಕೇಳ್ತಾಳೆ. ಅನಿಕೇತ್ ಇದ್ದವರು, ಅವತ್ತು ಗೌರಿಗೆ ವಿವೇಕ್ ಬ್ಯಾಂಕ್ ಅಕೌಂಟ್ ಮಾಡಿಸಿದ್ದನ್ನು ನೋಡಿ ನೀನು ಅಷ್ಟೆಲ್ಲ ಮಾತಾಡೋದಲ್ಲ, ಮನೆಯಲ್ಲಿ ಏನೇನಾಯಿತು ಅಂತ ಎಲ್ಲ ಗೊತ್ತು ನಿನಗೆ ಚೆನ್ನಾಗಿ, ಅದಕ್ಕೆ ನೀನು ಮತ್ತೆ ಕೋಪ ಮಾಡ್ಕೋಬಾರ್ದು, ಅಥವಾ ಕೋಪ ಮಾಡ್ಕೊಬಿಡ್ತೀಯ ಅಂತ ಅಂದ್ಬಿಟ್ಟು ಇವಾಗ ಫೋನ್ ಕೊಡ್ತಾಯಿದ್ದೀನಿ ನಿನಗೆ. ಗೌರಿಗೆ ಸರಿತಾ ದೊಡ್ಡಮ್ಮ ಕೊಟ್ರಲ್ಲ, ಹಾಗೆ ನಾನು ನಿನಗೆ ಫೋನ್ ಕೊಡ್ತಾಯಿದ್ದೀನಿ ತಗೋ ಅಂತ ಮೋನಿಕನ್ಗೆ ಕೊಡೋದಕ್ಕೆ ಹೋಗ್ತಾನೆ ಅನಿಕೇತ್. ಅದಕ್ಕೆ ಮೋನಿಕಾ ಇದ್ದವರು ಕೋಪದಿಂದ ಹೇಳ್ತಾರೆ, ಅನಿಕೇತ್, ನನಗೆ ಇದೆಲ್ಲ ಬೇಡ, ನನಗೆ ಬೇಕಾಗಿರೋದು ನಾನು ಹೆಸರು ಮಾಡಬೇಕು, ಮನೆಯವರೆಲ್ಲ ನನಗೆ ಗೌರವ ಕೊಡಬೇಕು, ಹಾಗೆ ಗೌರಿಗಿಂತ ಜಾಸ್ತಿ ಹೆಸರು ಗೌರವ ನನಗೆ ಸಿಗಬೇಕು, ಇಷ್ಟೇ ನನಗೆ ಬೇಕಾಗಿರೋದು. ಈ ಫೋನು, ಪ್ರೀತಿ, ಬ್ಯಾಂಕ್ ಅಕೌಂಟ್ ಇದ್ಯಾವುದು ನನಗೆ ಬೇಡ ಅನಿಕೇತ್. ಹಾಗೆ ಈ ಮನೆ ಅಧಿಕಾರ, ಸರ್ವಾಧಿಕಾರ ನನಗೆ ಸಿಗಬೇಕು ಅಂತ ಮೋನಿಕಾ ಅನಿಕೇತ್ಗೆ ಹೇಳ್ತಾರೆ. ಅದಕ್ಕೆ ಅನಿಕೇತ್ ಹೇಳ್ತಾರೆ, ಇದೆಲ್ಲ ಹೇಗೆ ಸಾಧ್ಯ ಮೋನಿಕಾ ಅಂತ ಕೇಳ್ತಾರೆ. ಅದಕ್ಕೆ ಮೋನಿಕಾ ರಿಪ್ಲೈ ಕೊಡ್ತಾಳೆ, ನಾನು ಹೀರೋಯಿನ್ ಆಗ್ತೀನಿ ಅಂತ ಹೇಳಿದ್ದೆ ಅಲ್ವಾ, ನಿನಗೆ ಯಾರಾದರೂ ಪರಿಚಯ ಇರೋರ ಹತ್ರ ಮಾತಾಡಿ ನಾನು ಹೀರೋಯಿನ್ ಆಗೋ ಹಾಗೆ ಮಾಡು ಅಂತ ಅನಿಕೇತ್ನ ಕೇಳ್ತಾಳೆ. ಅದಕ್ಕೆ ಅನಿಕೇತ್ ಇದ್ದವನು, ಹೀರೋಯಿನ್ನ, ಇದಕ್ಕೆಲ್ಲ ನಮ್ಮ ಮನೆಯವರಂತೂ ನಿಜವಾಗ್ಲೂ ಒಪ್ಪಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೋನಿಕಾ ಇದ್ದವಳು ಹೇಳ್ತಾಳೆ, ಏನು ಅನಿಕೇತ್, ನೀನೇ ಆವಾಗಲೇ ಹೇಳಿದ್ದೆಲ್ಲ ಹೀರೋಯಿನ್ ಆಗ್ಬೋದು ನೀನು ಅಂತ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಅಷ್ಟೇ, ನೀನೇ ಹೇಗಾದರೂ ಮಾಡಿ ಮನೆಯವ್ರನ್ನೆಲ್ಲ ಒಪ್ಸು ಅಂತ ಹೇಳಿಬಿಟ್ಟು ಮೋನಿಕಾ ಅಲ್ಲಿಂದ ಹೊರಟೋಗ್ತಾಳೆ. ಅನಿಕೇತ್ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅಷ್ಟರಲ್ಲಿ ಅವರಮ್ಮ ಚಂಚಲ ಅವರು ಬರ್ತಾರೆ. ಬಂದು, ಏನಾಯಿತು ಅನಿಕೇತ್, ನೀವು ಮಾತಾಡಿದ್ನೆಲ್ಲ ನಾನು ಕೇಳಿಸ್ಕೊಂಡೆ ಅಂತ ಚಂಚಲ ಹೇಳ್ತಾರೆ. ಅದಕ್ಕೆ ಅನಿಕೇತ್ ಇದ್ದವನು, ಹೌದು ಮಾಮ್, ಮೋನಿಕಾ ಹೀಗೆ ಹೇಳ್ತಾ ಇದ್ದಾಳೆ, ಮನೆಯವ್ರ ಹತ್ರ ನಾನು ಹೇಗೆ ಮಾತಾಡಲಿ ಅಂತ ಅನಿಕೇತ್ ಕೇಳ್ತಾನೆ. ಅದಕ್ಕೆ ಚಂಚಲ ಇದ್ದವರು, ಇದೇ ಅಲ್ವಾ ನಮಗೂ ಬೇಕಾಗಿರೋದು ಅನಿಕೇತ್, ಮೋನಿಕಾ ಮನೆಯವರು ಒಪ್ಪಿಲ್ಲ ಅಂತ ಅವ್ರ ವಿರುದ್ಧ ಮಾತಾಡ್ತಾಳೆ, ಇದರಿಂದ ನಮಗೆ ಅಲ್ವಾ ಒಳ್ಳೆಯದಾಗೋದು, ನಾವು ಅಂದ್ಕೊಂಡು ಹಾಗೆ ಆಗೋದು, ಹೋಗಿ ಮಾತಾಡು ಒಂದು ಸರಿ ನೋಡೋಣ ಅಂತ ಚಂಚಲ ಹೇಳ್ಕೊಡ್ತಾರೆ. ಹೌದು ಮಾಮ್, ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ, ಇದರಿಂದ ನಮಗೆ ಒಳ್ಳೆಯದಾಗುತ್ತಲ್ವ, ಮೋನಿಕನ್ನ ಈಸಿಯಾಗಿ ಮನೆಯಿಂದ ಹೊರಗೆ ಹಾಕ್ಬೋದು ಅಂತ ಅನಿಕೇತ್ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಗೌರಿಗೆ ಸರಿತಾ ಹೊಸ ಫೋನ್ ಕೊಡಿಸಿದ್ದಾರೆ. ಹಾಗೆ ವಿವೇಕ್ ಕೂಡ ಗೌರಿಗೆ ಗಾಡಿ ಓಡಿಸೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ಸರಿತಾಗೆ ಗೌರಿ ನನ್ನ ಸೊಸೆ ಅಂತ ಒಪ್ಕೊಳ್ಳೋ ಮನಸ್ಸು ಬರುತ್ತಾ, ಹಾಗೆ ವಿವೇಕ್ಗೆ ನಿಧಾನವಾಗಿ ಗೌರಿ ಮೇಲೆ ಪ್ರೀತಿ ಆಗುತ್ತಾ, ಮುಂದೆ ಕಾದು ನೋಡೋಣ ಫ್ರೆಂಡ್ಸ್. ಇದಿಷ್ಟು ಸೋಮವಾರದ ಸಂಚಿಕೆ ಫ್ರೆಂಡ್ಸ್. ಗೌರಿ ಕಲ್ಯಾಣ ಸೀರಿಯಲ್ನ ಮುಂದಿನ ಭಾಗ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.